ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಸೋಲು ಕಂಡ ಕಾಂಗ್ರೆಸ್ ಈಗ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ 2027ರಲ್ಲಿ ನಡೆಯಲಿರುವ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆ ಆರಂಭ ಮಾಡಿದೆ. ಮಿತ್ರಪಕ್ಷವಾಗಿರುವ ಸಮಾಜವಾದಿ ಪಕ್ಷದ ಜೊತೆ ಹಗ್ಗಜಗ್ಗಾಟಕ್ಕೆ ಇಳಿಯದೆ ಕ್ಷೇತ್ರ ಹಂಚಿಕೆಯ ಕಸರತ್ತು ಮುಗಿಸಲು ಯೋಚನೆ ಮಾಡ್ತಾ ಇರುವ ಕಾಂಗ್ರೆಸ್ ತಾನು ಸ್ಪರ್ಧೆ ಮಾಡೋಕೆ ಯೋಜನೆ ಮಾಡ್ತಾ ಇರುವ ಕ್ಷೇತ್ರಗಳನ್ನ ಮುಂಚಿತವಾಗಿಯೇ ಗುರುತಿಸ್ತಾ ಇದೆ. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ. ಮೈತ್ರಿಯೊಳಗೆ ತನ್ನ ಪಾಲಿಗೆ ಪ್ರಮುಖವಾಗಿ ಕೇಳಬೇಕಾದ ಕ್ಷೇತ್ರಗಳು ಮತ್ತು ಆ ಕ್ಷೇತ್ರಗಳಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಗಳನ್ನು ಸಿದ್ಧಪಡಿಸಿ ಸಲ್ಲಿಸುವಂತೆ ತಮ್ಮ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. 2025ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆ ತೀರಾ ವಿಳಂಬವಾಗಿತ್ತು. ಇದು ಇಂಡಿಯಾ ಮೈತ್ರಿಕೂಟದ ಮಿತ್ರಪಕ್ಷಗಳ ನಡುವಿನ ಸ್ನೇಹಪೂರ್ವಕ ಸ್ಪರ್ಧೆಗೂ ಕಾರಣವಾಗಿತ್ತು. ಇದರಿಂದ ಕಾಂಗ್ರೆಸ್ ಮತ್ತು ಅದರ ಮಿತ್ರಪಕ್ಷಗಳು ಭಾರೀ ನಷ್ಟ ಅನುಭವಿಸಿ ಚುನಾವಣೆಯನ್ನೇ ಕೈಚೆಲ್ಲಬೇಕಾಗಿ ಬಂದಿತ್ತು. ಬಿಹಾರದ ಅನುಭವವನ್ನು ಕಾಂಗ್ರೆಸ್ ನಾಯಕತ್ವವು ಜಾಗರೂಕತೆಯಿಂದ ಅವಲೋಕಿಸಿದೆ. ಬಿಹಾರದಲ್ಲಾದ ತಪ್ಪು ಮತ್ತು ಎಡವಟ್ಟುಗಳು ಉತ್ತರ ಪ್ರದೇಶದಲ್ಲಿ ಮರುಕಳಿಸದಂತೆ ತಡೆಯಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಉತ್ತರ ಪ್ರದೇಶದ ಒಟ್ಟು 403 ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಆಂತರಿಕವಾಗಿ 3 ಪ್ರಮುಖ ವಿಭಾಗಗಳಾಗಿ ವರ್ಗೀಕರಿಸಿದೆ. ಹೆಚ್ಚು ಗೆಲುವಿನ ಸಾಮರ್ಥ್ಯವಿರುವ ಕ್ಷೇತ್ರಗಳು, ಸಾಧಾರಣ ಅಥವಾ ಅಂಚಿನಲ್ಲಿರುವ ಕ್ಷೇತ್ರಗಳು ಹಾಗೂ ದುರ್ಬಲ ಕ್ಷೇತ್ರಗಳು. ಈ ಪೈಕಿ ಮೊದಲನೇ ವರ್ಗಕ್ಕೆ ಸೇರಿದ ಅಂದರೆ ಕಾಂಗ್ರೆಸ್ ಅತ್ಯಂತ ಪ್ರಭಾವ ಹೊಂದಿರುವ 100ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಈಗಾಗಲೇ ಗುರುತಿಸಿದೆ. ಎರಡನೇ ವರ್ಗದಲ್ಲಿ ಸುಮಾರು 200 ಮತ್ತು ಮೂರನೇ ವರ್ಗದಲ್ಲಿ 120 ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ತಿಳಿದು ಬಂದಿದೆ. ಈ ಹಿಂದೆ 2022ರ ಚುನಾವಣೆಯಲ್ಲಿ ಮೈತ್ರಿಯೊಳಗೆ ಸೀಟು ಹಂಚಿಕೆಯ ವಿವಾದ ಬಗೆಹರಿಯದೆ ಕಾಂಗ್ರೆಸ್ ಎಲ್ಲಾ 403 ಕ್ಷೇತ್ರಗಳಲ್ಲಿಯೂ ಸ್ಪರ್ಧಿಸಿತ್ತು. ಆದರೆ ಕೇವಲ 2 ಸ್ಥಾನಗಳಲ್ಲಿ ಮಾತ್ರ ಗೆಲುವು ಸಾಧಿಸಿತ್ತು. ಪಕ್ಷದ ಒಟ್ಟು ಮತಗಳ ಪಾಲು 2.33%ಗೆ ಇತಿಹಾಸದಲ್ಲೇ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದಿತ್ತು. ಇರಾನ್ ವಿರುದ್ಧದ ವೈಮಾನಿಕ ದಾಳಿಗಾಗಿ ಇರಾಕ್ ಪಶ್ಚಿಮ ಮರುಭೂಮಿಯಲ್ಲಿ ಇಸ್ರೇಲ್ 2 ಅತ್ಯಂತ ರಹಸ್ಯ ಮಿಲಿಟರಿ ನೆಲೆಗಳನ್ನು ನಿರ್ವಹಿಸ್ತಾ ಇದೆ ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಅಲ್ ನುಖೈಬ್ ನಗರದ ಬಳಿ ಇರುವ ಈ ನೆಲೆಯ ರಹಸ್ಯವನ್ನ ಹೊರಗಿನ ಪ್ರಪಂಚಕ್ಕೆ ಬಹಿರಂಗಪಡಿಸದಂತೆ ತಡೆಯುವುದಕ್ಕಾಗಿ ಇಸ್ರೇಲಿ ಸೇನೆಯು ಇರಾಕಿನ ಓರ್ವ ಕುರುಬ ಮತ್ತು ಓರ್ವ ಸೈನಿಕನನ್ನ ಗುಂಡಿಟ್ಟು ಕೊಂದಿದೆ ಎಂದು ಈ ವರದಿ ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ಯುದ್ಧ ನಡೆಸುವುದಕ್ಕಿಂತ ಮೊದಲೇ ಈ ನೆಲೆಯನ್ನು ನಿರ್ಮಿಸಲಾಗಿದೆ. 2025ರ ಜೂನ್ನಲ್ಲಿ ಇರಾನ್ ವಿರುದ್ಧ 12 ದಿನಗಳ ಕಾಲ ಇಸ್ರೇಲ್ ಯುದ್ಧ ಮಾಡಿದಾಗ ಈ ನೆಲೆಯನ್ನ ಬಳಸಿತ್ತು ಎಂದು ವರದಿ ಹೇಳಿದೆ. ಇರಾನ್ ಮೇಲೆ ದಾಳಿ ಮಾಡಲು ಹೊರಟಿರುವ ಫೈಟರ್ ಜೆಟ್ಗಳಿಗೆ ವೈಮಾನಿಕ ಬೆಂಬಲ, ಇಂಧನ ತುಂಬುವಿಕೆ ಮತ್ತು ತುರ್ತು ವೈದ್ಯಕೀಯ ನೆರವು ನೀಡುವುದು ಈ ನೆಲೆಯ ಪ್ರಮುಖ ಗುರಿಯಾಗಿದೆ. ಇಸ್ರೇಲ್ ವಾಯುಪಡೆಗೆ ಲಾಜಿಸ್ಟಿಕ್ ಬೆಂಬಲವನ್ನು ಒದಗಿಸಲು ಮತ್ತು ವಿಶೇಷ ಕಮಾಂಡೋಗಳನ್ನು ನಿಯೋಜಿಸಲು ಕಳೆದ ಫೆಬ್ರವರಿಯಲ್ಲಿ ನಡೆದ ಯುದ್ಧಕ್ಕೆ ಸ್ವಲ್ಪ ಮೊದಲು ಇಲ್ಲಿ 2ನೇ ನೆಲೆಯನ್ನು ಇಸ್ರೇಲ್ ನಿರ್ಮಿಸಿದೆ ಎಂದು ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿತ್ತು. ಈಗ ಬಹಿರಂಗಗೊಂಡಿರುವ 2ನೇ ನೆಲೆ ಇದಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ. ಈ ವರದಿಗೆ ಇರಾಕ್ ಸರ್ಕಾರ ಇನ್ನೂ ಅಧಿಕೃತವಾಗಿ ಪ್ರತಿಕ್ರಿಯಿಸಿಲ್ಲ. ಸ್ವಾತಂತ್ರ್ಯದ ನಂತರ ಮಹಾತ್ಮ ಗಾಂಧೀಜಿಯವರ ಪ್ರಭಾವದಿಂದಾಗಿ ಕಾಂಗ್ರೆಸ್ ದೇಶಾದ್ಯಂತ ಸಾಧಿಸಿದ್ದ ಏಕಚಕ್ರಾಧಿತ್ಯ ಆಡಳಿತದ ದಿಕ್ಕಿನತ್ತ ಈಗ ಬಿಜೆಪಿ ವೇಗವಾಗಿ ಮುನ್ನಡೆಯುತ್ತಾ ಇದೆ. ಸದ್ಯ ಭಾರತದ ಒಟ್ಟು ಭೂಪ್ರದೇಶದ 80% ಭಾಗದಲ್ಲಿ ಬಿಜೆಪಿ ಅಥವಾ ಎನ್ಡಿಎ ಮೈತ್ರಿಕೂಟದ ಸರ್ಕಾರಗಳ ಆಡಳಿತ ನಡೆಸ್ತಾ ಇದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ಮಾತನಾಡಿರುವ ಅವರು, ಪ್ರಸ್ತುತ ಗಂಗಾ ನದಿಯ ಉಗಮ ಸ್ಥಾನದಿಂದ ಹಿಡಿದು ಅದು ಸಾಗರವನ್ನು ಸೇರುವ ಪವಿತ್ರ ಜಾಗದವರೆಗಿನ ಇಡೀ ಭೂಪ್ರದೇಶವನ್ನು ಒಳಗೊಂಡಿರುವ ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ ಹಾಗೂ ಪಶ್ಚಿಮ ಬಂಗಾಳದವರೆಗಿನ ಎಲ್ಲ ರಾಜ್ಯಗಳಲ್ಲೂ ಈಗ ಸಾಲು ಸಾಲಾಗಿ ಬಿಜೆಪಿ ಆಡಳಿತ ನಡೆಸುತ್ತಿದೆ. ಮುಂದಿನ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ತಾವೇ ಗೆಲ್ಲಲಿದ್ದೇವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಆದರೆ ನನ್ನ ಸಹೋದರ ರಾಹುಲ್ ಗಾಂಧಿಗೆ ಮುಂದಿನ 7 ಜನ್ಮಗಳೆತ್ತಿ ಬಂದರೂ ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ಯಾವುದೇ ಅವಕಾಶವಿಲ್ಲ ಎಂದು ಅಮಿತ್ ಶಾ ಹೇಳಿದ್ದಾರೆ. ನಾವು ಆಡುತ್ತಿರುವ ಈ ಮಾತುಗಳು ಯಾವುದೇ ಕಾರಣಕ್ಕೂ ಅಹಂಕಾರದ ಪ್ರದರ್ಶನವಲ್ಲ. ಯಾಕೆಂದ್ರೆ ಅಹಂಕಾರ ಅಥವಾ ಗರ್ವ ಎಂಬುದು ಎಂದಿಗೂ ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನ ಸ್ವಭಾವ ಆಗಿರಲು ಸಾಧ್ಯವೇ ಇಲ್ಲ. ಆದರೆ ಕಳೆದ ಹಲವು ವರ್ಷಗಳಿಂದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳು ಮಾಡಿರುವ ಜನಪರ ಹಾಗೂ ಅಭಿವೃದ್ಧಿ ಕೆಲಸಗಳ ಗಟ್ಟಿಯಾದ ಅಡಿಪಾಯ ಮತ್ತು ವಿಶ್ವಾಸದ ಮೇಲೆಯೇ ನಾವು ಇಷ್ಟು ಖಚಿತವಾಗಿ ಭವಿಷ್ಯ ನುಡಿಯುತ್ತಿದ್ದೇವೆ ಎಂದು ಅಮಿತ್ ಶಾ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡಿದ್ದಾರೆ. ಕಮಲ್ ಮೌಲಾ ಮಸೀದಿಯನ್ನ ಮಂದಿರ ಎಂದು ಘೋಷಣೆ ಮಾಡಿರುವ ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪಿನ ಬಗ್ಗೆ
ಜಮಾತಿ ಇಸ್ಲಾಂ ಹಿಂದ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ತೀರ್ಪು ನ್ಯಾಯಾಂಗ ವ್ಯವಸ್ಥೆಯ ವಿಶ್ವಾಸಾರ್ಹತೆ, ಅಲ್ಪಸಂಖ್ಯಾತರ ಹಕ್ಕುಗಳು, ಧಾರ್ಮಿಕ ಸ್ವಾತಂತ್ರ್ಯ, ಕೋಮು ಸಾಮರಸ್ಯ ಮತ್ತು ದೇಶದ ಜಾತ್ಯತೀತ ರಚನೆಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಎಂದು ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಹದತ್ತುಲ್ಲಾ ಹುಸೈನಿ ಹೇಳಿಕೆಯನ್ನ ನೀಡಿದ್ದಾರೆ. ಸಂವಿಧಾನದ 25 ಮತ್ತು 26ನೇ ವಿಧಿಗಳಲ್ಲಿ ನೀಡಲಾದ ಧಾರ್ಮಿಕ ಹಕ್ಕುಗಳ ರಕ್ಷಣೆಗೆ ಈ ತೀರ್ಪು ವಿರುದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ದಶಕಗಳ ಕಾಲ ಭೋಜಶಾಲಾ ಸಂಕೀರ್ಣವು ಎರಡೂ ಪಂಗಡಗಳ ಜನರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ನಡೆಸ್ತಾ ಇದ್ರು ಎಂದು ಅವರು ನೆನಪಿಸಿದ್ದಾರೆ. ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು ತೆಗೆದುಹಾಕುವ ಮೂಲಕ ಇನ್ನೊಂದು ಪಂಥಕ್ಕೆ ಆದ್ಯತೆ ನೀಡುವುದು ಆಡಳಿತಾತ್ಮಕ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ಲಾ ಧರ್ಮಗಳ ಸಮಾನ ಹಕ್ಕುಗಳಿಗೆ ಗಂಭೀರ ಅಪಾಯವನ್ನು ಉಂಟುಮಾಡುತ್ತದೆ. ವಿಶೇಷವಾಗಿ ಭಾರತದಂತಹ ಬಹುಮುಖಿ ಸಮಾಜದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಇಂತಹ ಸೂಕ್ಷ್ಮ ವಿಷಯಗಳನ್ನು ಎಚ್ಚರಿಕೆಯಿಂದ ನೋಡಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ. 2020ರ ದಿಲ್ಲಿ ಗಲಭೆ ಕೇಸ್ನಲ್ಲಿ ಕಾರ್ಯಕರ್ತ ಉಮರ್ ಖಾಲಿದ್ ಇವರಿಗೆ ಜಾಮೀನು ನಿರಾಕರಿಸಿದ ತನ್ನದೇ ಮತ್ತೊಂದು ಪೀಠದ ಹಿಂದಿನ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಯುಎಪಿಎ ಕೇಸ್ಗಳಲ್ಲಿಯೂ ಸಹ ಜಾಮೀನು ನಿಯಮದ ಪ್ರಕಾರವೇ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನ್ಯಾಯಮೂರ್ತಿ ಬಿವಿ ನಾಗರತ್ನ ಮತ್ತು ಉಜ್ವಲ್ ಭುಯಾನ್ ಅವರ ಪೀಠ ಜಮ್ಮು ಮತ್ತು ಕಾಶ್ಮೀರದ ನಿವಾಸಿಯಾಗಿರುವ ಉಮರ್ ಖಾಲಿದ್ 2020ರ ಜೂನ್ನಿಂದ ರಾಷ್ಟ್ರೀಯ ತನಿಖಾ ತಂಡ ದಾಖಲಿಸಿರುವ ಮಾದಕ ದ್ರವ್ಯ ಭಯೋತ್ಪಾದನಾ ಪ್ರಕರಣ ಸಂಬಂಧ ಜೈಲು ಶಿಕ್ಷೆಯಲ್ಲಿರುವುದನ್ನು ಗಮನಿಸಿದೆ. ಯುಎಪಿಎ ಪ್ರಕರಣಗಳಲ್ಲಿಯೂ ಜಾಮೀನು ನೀಡುವುದು ನಿಯಮವಾಗಿರಬೇಕು ಎಂದು ಹೇಳಿದ ಪೀಠ, ಈ ಕಠಿಣ ಭಯೋತ್ಪಾದನಾ ವಿರೋಧಿ ಕಾನೂನಿನಡಿ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂಬ ಕಾರಣಕ್ಕೆ ತ್ವರಿತ ವಿಚಾರಣೆಯ ಹಕ್ಕನ್ನು ನಿರಾಕರಿಸಲು ಸಾಧ್ಯವಿಲ್ಲ. ದೀರ್ಘಕಾಲದ ಸೆರೆವಾಸ ಮತ್ತು ಸುದೀರ್ಘ ವಿಚಾರಣೆಯನ್ನು ಜಾಮೀನಿಗೆ ಪರಿಗಣಿಸಬಹುದು ಎಂದು ಒತ್ತಿ ಹೇಳಿದೆ. ದೆಹಲಿ ಗಲಭೆ ಪ್ರಕರಣದ ಜಾಮೀನು ಅರ್ಜಿಗಳನ್ನು ವಿಚಾರಣೆ ನಡೆಸಿದ ಗುಲ್ಫಿಶಾ ಫಾತಿಮಾ ವರ್ಸಸ್ ಸ್ಟೇಟ್ ಪ್ರಕರಣದ ತೀರ್ಪಿನ ಬಗ್ಗೆಯೂ ನ್ಯಾಯಪೀಠವು ಆಕ್ಷೇಪ ವ್ಯಕ್ತಪಡಿಸಿದೆ. ಹಲವಾರು ಆರೋಪಿಗಳಿಗೆ ಜಾಮೀನು ನೀಡಲಾಗಿದ್ದರೂ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವರಿಗೆ ಜಾಮೀನು ನೀಡಲು ನಿರಾಕರಿಸಿದೆ. ಯುಎಪಿಎ ಅಡಿ ಪ್ರಕರಣದ ಜಾಮೀನು ನಿಯಮ ಮತ್ತು ಜೈಲು ಶಿಕ್ಷೆ ಇದಕ್ಕೆ ಅಪವಾದ ಎಂದು ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಪೀಠ ಸ್ಪಷ್ಟಪಡಿಸಿದೆ. ಸೂಕ್ತ ಪ್ರಕರಣದಲ್ಲಿ ಆ ನಿರ್ದಿಷ್ಟ ಪ್ರಕರಣದ ಸಂಗತಿಗಳನ್ನು ಪರಿಗಣಿಸಿ ಜಾಮೀನು ನಿರಾಕರಿಸಬಹುದು. 2020ರ ಜೂನ್ 11ರಂದು ಎನ್ಐಎ ಬಂಧಿಸಿದ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹಂದ್ವಾರ ನಿವಾಸಿ ಸೈಯದ್ ಇಫ್ತಿಕರ್ ಅಂದ್ರಾಬಿ ಅವರ ಜಾಮೀನು ಅರ್ಜಿಯ ವಿಚಾರಣೆಯ ತೀರ್ಪನ್ನು ಪೀಠವು ನೀಡಿತ್ತು. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.